ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಒಂದು ವಿಚಿತ್ರ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಪ್ರಪಂಚ ನಮ್ಮ ಸ್ವತಂತ್ರ ದೇಶವಾಗಿರುವ ಭಾರತದೊಳಗೆ ಇದೆ. ಆದರೂ ಕೂಡ ಆ ಪ್ರಪಂಚದೊಳಗಿನ ಜನರಿಗೆ ಇವತ್ತೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಆ ಪ್ರಪಂಚ ನಮ್ಮ ಹೆಮ್ಮೆಯ ಕರುನಾಡು. ಅದರಲ್ಲೂ ಕೂಡ ನಮ್ಮನ್ನಾಳ್ತಿರುವಂತಹ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರ ತವರು ಜಿಲ್ಲೆಯಾಗಿರುವ ಮೈಸೂರಲ್ಲೇ ಇದೆ. ಆದರೂ ಕೂಡ ಅಲ್ಲಿನ ಮಂದಿ ಕಾಡು ಪ್ರಾಣಿಗಳಿಗಿಂತ ಕಡೆಯಾಗಿ ಜೀವಿಸ್ತಿದ್ದಾರೆ. ನಮ್ಮ ಅಧಿಕಾರಿಗಳ ಹಾಗೂ ಸ್ಮಗ್ಲರ್ಸ್ಗಳ ದಬ್ಬಾಳಿಕೆಯಿಂದಾಗಿ ಅವರ ಇಡೀ ಜೀವನ ಬರ್ಬಾದಾಗಿ ಹೋಗಿದೆ. ಹಾಗಾದ್ರೆ ಆ ವಿಚಿತ್ರ ಪ್ರಪಂಚ ಯಾವುದು? ಆ ಪ್ರಪಂಚದೊಳಗಿನ ಜನ ಯಾವ ರೀತಿ ಬದುಕ್ತಿದ್ದಾರೆ, ಯಾವ ರೀತಿ ದುಸ್ಥಿತಿ ಅವರನ್ನ ಕಾಡ್ತಿದೆ ಅನ್ನೋದನ್ನ ತಿಳಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಎಸ್, ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಬಾರಿ ಮತ್ತೊಮ್ಮೆ ನಡುರಾತ್ರಿ ಬೇಟೆಗೆ ಹೊರಟಿದೆ. ಈ ಬಾರಿ ಬೇಟೆಗೆ ಹೊರಟಿದ್ದು ಅಂತಿಂಥ ಜಾಗಕ್ಕಲ್ಲ. ನಾವು ಈ ಬಾರಿ ಹೊರಟಿದ್ದು ಕಾಕನಕೋಟೆಯ ದಟ್ಟಾರಣ್ಯಕ್ಕೆ. ಅತ್ಯಂತ ಅಪಾಯಕಾರಿ, ಅಷ್ಟೇ ನಟೋರಿಯಸ್ ಈ ಕಾಕನಕೋಟೆ. ಅಷ್ಟೇ ಅಲ್ಲ, ಕರಾಳ ದಂಧೆ ನಡೆಸೋ ಖದೀಮರ ಕಾರ್ಯಸ್ಥಾನ. ಆದ್ರೂ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಎಲ್ಲಾ ಅಪಾಯಗಳನ್ನ ಮನಗೊಂಡು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಮೈಸೂರಿನ HD ಕೋಟೆಯ ಕಾಕನಕೋಟೆಯ ದಟ್ಟಾರಣ್ಯದೊಳಗೆ ನುಗ್ಗಿಯೇ ಬಿಡ್ತು. ನಮ್ಮೀ ಸಾಹಸ ಯಾತ್ರೆಯ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ. ಇದರ ಹಿಂದೆ ಸಾವಿರಾರು ಮಂದಿಯ ಒತ್ತಾಸೆಯೂ ಅಡಗಿದೆ. ಅದೇನು ಅಂತ ಹೇಳೋ ಮುನ್ನ ಈ DB ಕುಪ್ಪೆ ಮಂದಿ ಅನುಭವಿಸುತ್ತಿರೋ ಯಾತನೆಯ ಕತೆ ಕೇಳಿ. ಸ್ವಾತಂತ್ರ್ಯವೇ ಸಿಕ್ಕಿಲ್ಲ. ಯಾಕಂದ್ರೆ 6ರಿಂದ 6 ಮಾತ್ರ ಸ್ವತಂತ್ರ ಸಿಕ್ಕಿದೆ, ನೈಟ್ ಸ್ವತಂತ್ರ ಸಿಕ್ಕಿಲ್ಲ ನಮಗೆ. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕೈತೆ ಅಂತಾರೆ, ಆದರೆ ನಮ್ಮ ಪಂಚಾಯತಿಗೆ ಸ್ವತಂತ್ರ ಸಿಕ್ಕಿಲ್ಲ ಅಂತ ನನ್ನ ಮನಸ್ಸಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ 6 ಗಂಟೆಯಿಂದ ಹೋಗಂಗಿಲ್ಲ ನಾವು ಆಸ್ಪತ್ರೆಗಾಗಲಿ ಮತ್ತು ಇನ್ನೊಂದು ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ಹೋಗಿ ಬಿಡ್ತಾ ಇಲ್ಲ ನಮ್ಮನ್ನು. ಪೇಷಂಟ್ಗಳು ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರು ಯಾರು, ಏನು ಕತೆ, ಅವ್ರು ಏನಾಗಿದೆ ಅಷ್ಟರಲ್ಲಿ ಪೇಷಂಟ್ ಸತ್ತೋಗಿರ್ತಾರೆ. ಒಂದು ಡೆಲಿವರಿ ಕೇಸ್, ಆಲ್ರೆಡಿ ಒಂದು ಡೆಲಿವರಿ ಕೇಸ್ ನಮ್ಮಲ್ಲಿ ಆಡಿಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಗೇಟ್ ಹತ್ರನೇ ಡೆಲಿವರಿ ಆಗಿ ವಾಪಸ್ ಬಂದು ಡೆಡ್ ಬಾಡಿ ಮಲಗಿದೆ. ಈ ಊರಿಗೆ ಒಂದು ಸ್ವತಂತ್ರ ತಂದುಕೊಡ್ಲಿ, ಒಂದು 9 ಗಂಟೆ ಇಲ್ಲ 10 ಗಂಟೆವರೆಗೂ ಗೇಟ್ ನಮ್ಗೆ ಓಪನ್ ಮಾಡಿಕೊಡ್ಲಿ. ಅರಣ್ಯ ಅಧಿಕಾರಿಗಳಿಂದಲೇ ದಬ್ಬಾಳಿಕೆ. ತುಂಬ ಫಾರೆಸ್ಟ್ ನೇಮಿಸಿದೆ. ಯಾಕೆ ಕೇಂದ್ರ ಸರ್ಕಾರದಿಂದ ಎಲ್ಲ ನಮಗೆ ಆದೇಶ ಆಗಿದೆ. ಅವ್ರಿಗೆ ಇರೋ ಸ್ಥಳದಲ್ಲಿ ಅವ್ರಿಗೆ ಮನೆ ಕಟ್ಬೋದು, ಕರೆಂಟ್ ಕೊಡ್ಬೋದು, ಕುಡಿಯೋ ನೀರು ಕೊಡ್ಬೋದು. ಇದೆಲ್ಲ ಆದೇಶ ಆಗಿ ಕೆಲವು ನಮಗೆ ಸಾಮೂಹಿಕ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಆಡಿಗಳಿಗೆ 200 ದಫಾಗಳಿಗೆ ಕೊಟ್ಟಿದ್ದಾರೆ. ಆದರೆ ಕೊಟ್ಟರು ಸಮೇತ ಅದರಲ್ಲಿ ಏನೂ ಉಪಯೋಗ ಇಲ್ಲ. ಅದನ್ನ ಕೇರಿನೇ ಮಾಡಲ್ಲ. ಅದು ಮೇಲ್ ಮಾಡಿದೆಲ್ಲ ಚೆನ್ನಾಗಿದೆ. ಇಲ್ಲಿ ಕೀಳು ಮಾಡಿದವ್ರು ನಮ್ಮ ರೇಂಜರು, DF, AC, DC ಇಂಥವ್ರಲ್ಲೇ ನಮಗೆ ತೊಂದರೆ ಕೊಡ್ತಾರೆ. ಅದು ಯಾವ ರೀತಿ ವ್ಯವಸಾಯ ಮಾಡೋಕ್ಕೆ ಬಿಡ್ತಾ ಇಲ್ಲ, ಮನೆಗಳು ಕಟ್ಟಕ್ಕೆ ಬಿಡ್ತಾ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ. ಮತ್ತು ಕುಡಿಯೋ ನೀರಿಗೂ ಸಮಸ್ಯೆ, ಕರೆಂಟಿಗೂ ಸಮಸ್ಯೆ, ಎಲ್ಲದಕ್ಕೂ ಕಾಡು ಹೋಗಿ ಒಂದು ಯಾವುದೇ ಕಿರುಪನ್ನೇ ತರಬೇಕಾದ್ರೆ ಭಾರಿ ಸಮಸ್ಯೆ ಕೊಡ್ತಾ ಇದ್ದಾರೆ. ಬಿಡ್ತಾರೆ, ಬಿಟ್ಟರೆ ಮಧ್ಯೆ ಸುಳ್ಳು ಕೇಸ್ ಹಾಕಿ ಕೇಸು ಇಂಪ್ರೂವ್ ಮಾಡಿಬಿಡ್ತಾರೆ. ಭಾರಿ ಸಮಸ್ಯೆ ಇದೆ ನಮ್ಮ ಬುಡಕಟ್ಟು. ಕಾಡು ಪ್ರಾಣಿಗಳಂತೆ ಜೀವನ. ನಮ್ಮನ್ನ ಕಾಡು ಪ್ರಾಣಿ ಅಂತಲ್ಲ, ನಮ್ಮನ್ನ ನಾಯಿಗಿಂತ ಕೀಳು ಮಾಡ್ತಾರೆ. ನಮ್ಮನ್ನ ಪ್ರಾಣಿ ಒಳ್ಳೆಯದು, ನಾಯಿಗಿಂತ ನಿಮ್ಮ ಚಪ್ಪಲಿಗಿಂತ ಕೀಳು ನಮ್ಮನ್ನ ಮಾಡ್ತಾರೆ ಜನಗಳು. ಆಫೀಸವರು ನಾವು ಅನ್ನ ತಿನ್ನೋರೆ, ಬಟ್ಟೆ ಉಡೋರೆ, ಸ್ನಾನ ಮಾಡವ್ರೆ, ಎಣ್ಣೆ ಹಾಕವ್ರೆ. ನಾವು ನಿಮ್ಮಂಗೆ ಆಯ್ತೀವಿ. ನಮ್ಮ ಮಕ್ಕಳು ನಾವು ಕೆಟ್ಟರು, ನಮ್ಮ ಮಕ್ಕಳು ನಿಮ್ಮಂಗೆ ಆಯ್ತಾರೆ. ಓದಿದ್ರೆ ಯಾಕೆ ಇಲ್ಲ? ನಮ್ಮ ಮಕ್ಕಳು ಇಂಗ್ಲೀಷ್ ಓದ್ತಾರೆ, ಎಲ್ಲ BE ಓದ್ತಾರೆ, ಎಲ್ಲನೂ ಮಾಡ್ತಾರೆ. ಇವ್ರು ಮಾಡೋದು ನಮಗೆ ಮಾಡೋದು ಜನಗಳಿಗೆ ಅಯ್ಯ ಅನಿಸೋದು ಯಾರು ಅಂತ ಅಂದರೆ ಫಸ್ಟು ಅಧಿಕಾರಿಗಳು ಮಾಡೋದು. ನಮಗೇನು ಮಾಡ್ತಾರೆ? ನಮ್ಗೆ ಹಿಂಸೆ ಅಲ್ಲದೆ ನಮ್ಮನ್ನ ಇನ್ನೂ ಉದ್ಧಾರ ಆಗೋಕ್ಕೆ ಬಿಡೋಲ್ಲ. ತಮ್ಮ ಪಾದದಲ್ಲಿ ತುಳುತು ಇನ್ನೂ ಧ್ವಂಸ ಮಾಡ್ತಾನೆ ಅಧಿಕಾರಿ. ಕಾಡಿನ ಮಧ್ಯೆ ಕಾಡು ಪ್ರಾಣಿಗಳಿಗಿಂತ ಕಡೆಯಾಗಿ ಜೀವಿಸುತ್ತಿರೋ ಈ ಮಂದಿಯನ್ನ ಸರ್ಕಾರಿ ವ್ಯವಸ್ಥೆ ಇನ್ನಿಲ್ಲದಂತೆ ಶೋಷಿಸುತ್ತಿದೆ. ಇದರಿಂದ ಈಗಾಗಲೇ ಈ ಮಂದಿ ನಲುಗಿ ಹೋಗಿದ್ದಾರೆ. ಇವರ ಹಾಳಾದ ಬದುಕನ್ನ ಇನ್ನಷ್ಟು ಬರ್ಬಾದ್ ಮಾಡ ಹೊರಟಿದೆ ಒಂದು ಕರಾಳ ದಂಧೆ.
ಆ ದಂಧೆ ಯಾವುದು ಗೊತ್ತಾ? ಗಾಂಜಾ ಮದ್ಯ ಸ್ಮಗ್ಲಿಂಗ್. ಎಸ್, ಈ ಕಾಕನಕೋಟೆಯಲ್ಲಿ ಗಾಂಜಾ ಹಾಗೂ ಅಕ್ರಮ ಮದ್ಯ ಸ್ಮಗ್ಲಿಂಗ್ ರಾಜಾರೋಷವಾಗಿಯೇ ನಡೀತಿದೆ. ಕಾಡು ಪ್ರಾಣಿ ಥರನೇ ಬರ್ತೀವಿ. ಅವು ಮಾತಾಡೋಲ್ಲ, ನಾವು ಮಾತಾಡ್ತಿದ್ದೀವಿ. ಆದರೂ ಪ್ರಾಣಿ ಥರನೇ ನಾವು ಬದುಕ್ತಾ ಇರೋದು ಭಾಳ ಕಷ್ಟದಲ್ಲಿ. ಅದ್ರ ಜೊತೆಗೆ ಇಲ್ಲಿ ಮದ್ಯಪಾನ ಅನ್ನೋದು ಸಿಕ್ಕಾಬಟ್ಟೆ ನಡೀತಾ ಇದೆ. ಸಿಕ್ಕಾಬಟ್ಟೆ ಅಂದರೆ ಇದಕ್ಕೆಲ್ಲ ಇನ್ಕ್ಲೂಡು ಡಿಪಾರ್ಟ್ಮೆಂಟ್ನವ್ರು. ಅವರು ಯಾಕಂದರೆ ಗೇಟ್ ಹಾಕ್ಕೊಂಡಿದ್ದಾರೆ, ಮತ್ತು ಎಲ್ಲ ಇದ್ದಾರೆ, ಎಲ್ಲ ವಿಷಯಗಳು ಗೊತ್ತು ಅವ್ರಿಗೆ. ಗೊತ್ತಿದ್ದು ಏನು ಕಂಟ್ರೋಲ್ ಮಾಡಿಲ್ಲ. ಆ ಖದೀಮರ ಬಣ್ಣ ಬಯಲು ಮಾಡಲೇಬೇಕಾಗಿದೆ. ಯಾಕಂದ್ರೆ ಅವರು DB ಕುಪ್ಪೆ ಮಂದಿಯ ಪ್ರಾಣ ಹಿಂಡುತ್ತಿದ್ದಾರೆ. ಅಲ್ಲಿನ ಜನರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದ್ದಾರೆ. ಗಾಂಜಾ ಅಂತಂದ್ರೆ ಗೋಳೂರಲ್ಲಿ ಫುಲ್ ಮಾರ್ತಾ ಇದ್ದಾರೆ. ಅಣ್ಣ ತಮ್ಮನ ಮನೇಲಿ ಮಾರ್ತಾ ಇದ್ದಾರೆ. ಇಷ್ಟು ದಪ್ಪ ಪೊದಿಗೆ 50 ರೂಪಾಯಿ 70 ರೂಪಾಯಿ ತಗೊಳ್ತಾರೆ. ಒಂದು ಪ್ಯಾಕೆಟ್ ಕೊಟ್ರೆ 150 ರೂಪಾಯಿ ಕೇರಳವ್ರು ಕೊಟ್ರೆ. ಅವ್ರು ಕದ್ದು ಮಾರ್ತಾ ಇದ್ದಾರೆ. ಅಲ್ಲಾಗೂ ಕುಡಿದು ಬಂದ್ರೆ ನಮ್ಮ ಮನೇಲಿ ಜಗಳ ಮಾಡ್ತಾರೆ. ನಾವು ಹೆಂಗೆ ತೀರಿಸ್ಬೇಕು? ಕತ್ತನ ತಾಲಿ ತಗೊಂಡು ಹಣ ಮಾಡ್ತಾರೆ, ರೇಷನ್ ಕಾರ್ಡ್ ತಗೊಂಡು ಹಣ ಮಾಡ್ತಾರೆ, ಎಕ್ಕಿ ತಗೊಂಡು ಮಾರ್ಬಿಟ್ಟು ಮಾರೋರ ಮನೇಲಿ ಜೀವನ ಮಾಡ್ತಾರೆ, ಕುಡಿತಾರೆ. ಸೀರೆ ಸುಡ್ತವ್ರೆ, ಮನೆಗೆ ಬಿಕ್ಕಿ ಹಾಕ್ತಾರೆ. ಹೆಂಗೆ ಮಾಡ್ಬೇಕು? ನಾವು ತೀರಿಸ್ಬೇಕು. ನಾವಿರೋ ಯಾಸ ಹೆಂಗದೆ ನೋಡಿ. ಆ ಕರಾಳ ದಂಧೆಗೆ ಅನೇಕ ಜೀವಗಳು ಈಗಾಗಲೇ ಬಲಿಯಾಗಿವೆ. ನೂರಾರು ಕುಟುಂಬಗಳು ಬೀದಿ ಪಾಲಾಗಿವೆ. ಸರಪ್ ಕುಡಿಬೇಕು, ಮದ್ಯಪಾನ ನಮ್ಗೆ ಬೇಕಲೇಬೇಕು ಅಂತ ಇಲ್ಲಿಯ ತರಕಾರಿ ರೀತಿ ಇಲ್ಲೇ ಕೂತಿರ್ತಾರೆ. ಒಬ್ರು ಹೆಂಗಸು ಅಂತ ನೋಡಿ, ಇಲ್ಲಿಯವರೇ ರಾಣಿ ಅನ್ನೋರು, ಅವರೇ ಇಲ್ಲಿ ಮಾರಾಟ ಮಾಡ್ತಾ ಇರೋದು. ಅವ್ರು ಮಾರ್ತಾ ಇರ್ತಾರೆ. ಆಗ ಅವರು ಆ ಹಣನ ಕುಸ್ಕೊಂಡು ಇಲ್ಲೇ ಕುಡಿದು ಚೂಡಾಗಿ ಹೋಗಿ ಮನೇಲಿ ದಾಳಿ ಮಾಡ್ತಾರೆ ಹೆಂಗಸರನ್ನ. ಹೆಂಗಸರನ್ನ ದಾಳಿ ಮಾಡಿ ಅಲ್ಲಿ ನಮ್ಮ ಇಲ್ಲಿ ಬೇಕಾದಷ್ಟು ಕೊಲೆಗಳು ನಡೆದವೆ. ದಾಳಿ ಮಾಡಿ ಯಾರು ಒಪ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಈ ಕರಾಳ ದಂಧೆ ಕೇರಳ ಹಾಗೂ ಕರ್ನಾಟಕ ಮಂದಿಯ ಮಧ್ಯೆ ದ್ವೇಷದ ವಿಷ ಬೀಜ ಬಿತ್ತುತ್ತಿದೆ. ಕೇರಳ ಗಡಿ ಭಾಗದಲ್ಲಿರೋ DB ಕುಪ್ಪೆ ಮಂದಿ ಆತಂಕದಿಂದ ದಿನ ಕಳೆಯುತ್ತಿದ್ದಾರೆ. ಪರ ರಾಜ್ಯದವರ ದಾಳಿಗೆ ಬೆದರಿ ಬೆಂಡಾಗಿದ್ದಾರೆ. ಗಡಿ ಭಾಗ ಆಗಿರೋದ್ರಿಂದ ತುಂಬ ಕಷ್ಟ ನಮಗೆ ಇಲ್ಲಿ. ಕೇರಳದವ್ರು ಈಗ ಇವ್ರೇನು ಮಾಡ್ತಾರೆ, ಈ ಕಡೆ ಅವರು ನಮ್ಮನ್ನ ಸರಪ್ ಕೊಡಲ್ಲ ಅಂತ ಹೇಳಿದ್ರೆ ಕೇರಳದವರು ಈಗ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ. ದಾಳಿಗೆ ಬಿಡ್ತಾ ಇಲ್ವಲ್ಲ. ನಮ್ಮ ಕರ್ನಾಟಕ ಮದ್ಯಪಾನ ಭಾಳ ಸ್ಟ್ರಾಂಗು. ಅಲ್ಲಿ 4 ಕುಡಿಯೋದನ್ನ ಇಲ್ಲಿ 2 ಕುಡಿದು ಸಾಕು ಅಂತ ಬಿತ್ತವ್ರೆ ಕೇರಳದವ್ರು. ಅಷ್ಟು ಕಷ್ಟ ಇದೆ ನಮಗೆ. ಒಳೆ ಹಂಚಿಲ್ಲಿ ನಾವು ಬಟ್ಟೆ ಗಿಟ್ಟೆ ತೀಡಕ್ಕೆ ಬಿತ್ತೀವಿ. ಹಿಂಸೆ. ನಮ್ಮ ಕರ್ನಾಟಕದವ್ರು ನಮ್ಮನ್ನ ಏನು ಕೇಳ್ತಾ ಇಲ್ಲ. ಪೊಲೀಸ್ನವ್ರು ಬಂದ್ರೆ ಅವ್ರು ಹೇಳಿದ್ರೆ ಏನೂ ಇಲ್ಲ, ಅವ್ರಿಗೂ ಹಣ ಬೇಕಷ್ಟೇ ಅಲ್ವಾ. ಹಣದಿಂದ ಅವರು ಏನು ಕೇಳ್ತಾ ಇಲ್ಲ ನಮ್ಮನ್ನ. ಈ ಸ್ಮಗ್ಲರ್ಸ್ ಮಾಡುತ್ತಿರೋ ಅನಾಚಾರಗಳು ಒಂದಲ್ಲ ಎರಡಲ್ಲ. ಇವರ ಕರಾಳ ಮುಖಗಳನ್ನು ನಮ್ಮ ಸರ್ಕಾರಕ್ಕೆ ಪರಿಚಯಿಸಬೇಕು. ಅವರಿಗೆ ಸಹಾಯ ಮಾಡುತ್ತಿರೋ ಭ್ರಷ್ಟ ಅಧಿಕಾರಿಗಳ ಸೋಗಲಾಡಿತನವನ್ನ ಬಯಲು ಮಾಡಬೇಕು ಅನ್ನೋ ಉದ್ದೇಶದಿಂದ ಕವರ್ ಸ್ಟೋರಿ ತಂಡ ಕಾಕನಕೋಟೆಯಲ್ಲಿ ನಡುರಾತ್ರಿ ಬೇಟೆಗೆ ರೆಡಿಯಾಯಿತು. ಸ್ನೇಹಿತರೆ, ಈ DB ಗುಪ್ಪೆ ಪಂಚಾಯತ್ ಇದೆಯಲ್ಲ, ಅದು ಸ್ಮಗ್ಲರ್ಸ್ಗಳ ಸ್ವರ್ಗ ಅನಿಸಿದೆ. ಆ ಸ್ಮಗ್ಲರ್ಸ್ಗಳು ಇಲ್ಲಿನ ಜನರಿಗೆ ಚಿತ್ರಹಿಂಸೆ ಕೊಟ್ಟು, ಅಧಿಕಾರಿಗಳಿಗೆ ಲಂಚ ಕೊಟ್ಟು ಅದು ಯಾವ ರೀತಿ ಮಜಾ ಮಾಡ್ತಿದ್ದಾರೆ ಅನ್ನೋದನ್ನು ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.